ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಲಾಸ್ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ದಂಗೆ ಮೇ ಮಂತಲ್ಲಿ ಒಂದು ಲಾಸ್ ಮಾಡುವಂಥ ಚಾನ್ಸಸ್ ನಾನು ಏನು ನೋಡಿ, ಆಲ್ಮೋಸ್ಟ್ ಲೈಕ್ ಮೇ ಫಸ್ಟ್ ಸೆಕೆಂಡ್ ಡೇಲಿ ಟ್ರೇಡಿಂಗಲ್ಲಿ ನಾನು ನಿಮ್ಗೆ ಆಲ್ಮೋಸ್ಟ್ ಹೇಳಿದ್ದೆ ಮೇ ಮಂತಲ್ಲಿ ನಾವು ಮೋಸ್ಟ್ಲಿ ಲಾಸ್ ಮಾಡೋಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ. ಸಿಂಪಲ್ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಯು ಎಸ್ ಅಲ್ಲಿ ಹೇಳ್ತಾರೆ ಸೆಲ್ ಇನ್ ಮೇ ಆ್ಯಂಡ್ ಗೋ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಸೊ ಮೇ ಮಂತಲ್ಲಿ ಯೂಶಲಿ ಹೆವಿ ಒಂದು ಫಾರಿನ್ ಕಂಟ್ರೀಸಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರೋದ್ರಿಂದ ಮೇ ಮಂತಲ್ಲಿ ಯೂಶಲಿ ಒಂದು ಡೌನ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈಗ ಯು ಎಸ್ ಮಾರ್ಕೆಟು ಯುರೋಪಿಯನ್ ಮಾರ್ಕೆಟಲ್ಲೂ ಸ್ವಲ್ಪ ಒಂದು ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಲೈಟ್ಲಿ ಪಾಸಿಟಿವ್ ಇದೆ. ಬಟ್ ಇಂಡಿಯಾದಲ್ಲಿರುವಂಥ ಒಂದು ಎಲೆಕ್ಷನ್ ಒಂದು ಏನಿದೆ ಅದಕ್ಕೋಸ್ಕರ ಒಂದು ರೀತಿಯ ಒಂದು ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಈ ರೀತಿ ಡೌನ್ ಟ್ರೆಂಡ್ ಕಡೆ ಆಗ್ತಿದೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಒಂದು ಸ್ಟ್ರಾಟಜಿ ವರ್ಕ್ ಆಗೇ ಆಗಬೇಕು. ಅದಕ್ಕೋಸ್ಕರ ಜಸ್ಟ್ ಸ್ವಲ್ಪ ಕಾಯಬೇಕು ಅಷ್ಟೇ ಸ್ನೇಹಿತರೆ. ಸೊ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇವತ್ತು ನಾನು ಮೋಸ್ಟ್ಲಿ ಪ್ರಾಫಿಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಅಟ್ಲೀಸ್ಟ್ ₹1,000 ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆದರೆ ಸೂಪರ್ ಪ್ರಾಫಿಟ್ ಮಾಡೋದು ಚಾನ್ಸಸ್ ಹೆಚ್ಚಿಗೆ ಐತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ ಮಾರ್ಕೆಟು ಮೋರ್ ಆರ್ ಲೆಸ್ ಒಂದು ಫ್ಲ್ಯಾಟ್ ಓಪನ್ ಆಗಿ ನಂತರ ಗ್ಯಾಪ್ ಅಂದರೆ ಡೌನ್ ಟ್ರೆಂಡ್ ಕಡೆ ಬಂದು ನೆಕ್ಸ್ಟ್ ಆ ಗ್ಯಾಪ್ನ ಸಹ ಫಿಲ್ ಮಾಡಿ ಸೂಪರ್ ಡೂಪರ್ ಒಂದು ಶಾರ್ಟ್ ಕವರಿಂಗ್ ಬಂತು. ನನಗೊಂದು ಡೌಟ್ ಬರ್ತಿತ್ತು, ಏನಕ್ಕೆ ಈ ರೀತಿ ಒಂದು ಸೂಪರ್ ಡೂಪರ್ ಅಪ್ ಹೋಯಿತು. ಬಿಕಾಸ್ ವಿಕ್ಸ್ ನೋಡಿದ್ರೆ ನಿಮ್ಗೆ ವಿಕ್ಸ್ ಸಹ ತೋರಿಸ್ಬಿಡ್ತೀನಿ ಇದು ಆ್ಯಡ್ ಮಾಡಿ. ಸೊ ವಿಕ್ಸ್ನ ನೋಡಿಬಿಟ್ರೆ, ಸೊ ವಿಕ್ಸ್ ಆಲ್ಮೋಸ್ಟ್ ಲೈಕ್ ಇನ್ಕ್ರೀಸ್ ಆಗಿದೆ ಅಂತ ನೋಡ್ಬೋದು. ಒಂದು ನಿಮಿಷ ಜಸ್ಟ್ ಒಂದು ಆ್ಯಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನಿಫ್ಟಿ ವಿಕ್ಸ್ ಅಲ್ವಾ, ಓಕೆ ಸೊ ಇಂಡಿಯಾ ವಿಕ್ಸ್ ಅಂತ ಇದೆ, ನಾನು NSE ವಿಕ್ಸ್ ಅಂತ ಹುಡುಕ್ತದೆ. ಓಕೆ ನೋಡ್ಬೋದು, ಇದು ಆಲ್ಮೋಸ್ಟ್ ಒಂದು 21.5 ಗಂಟೆ ಹೋಗಿದೆ ನೋಡ್ಬೋದು. ಇಲ್ಲ ನೋಡ್ಬೋದು. ಸೊ 21.49 ಗಂಟೆ ಹೋಗಿದೆ. ಆಲ್ಮೋಸ್ಟ್ ಇದು 11% ಅಪ್ ಆಗಿದ್ದರಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಇನ್ನೂ ಸ್ವಲ್ಪ ಕೆಳಗಡೆ ಬೀಳುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ ಅಂತ. ಆ ಒಂದು ಫ್ಲ್ಯಾಟ್ ಓಪನ್ ಆದಮೇಲೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಸಿಕ್ಕಾಬಡೆ ಅದು ಸೂಪರ್ ಶಾರ್ಟ್ ಕವರಿಂಗ್ ಬಂತು. ಅದಾದಮೇಲೆ ನನಗೆ ಗೊತ್ತಾಯಿತು, ಅಮಿತ್ ಶಾ ಅವರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, BJP ಒಂದು ಸೂಪರ್ ಡೂಪರಾಗಿ ಹಿಟ್ಟಲ್ಲಿ ವಿನ್ ಆಗುತ್ತೆ, June 4th ಆದಮೇಲೆ ಮಾರ್ಕೆಟ್ ಸಿಕ್ಕಾಬಡೆ ಶೂಟಪ್ ಆಗುತ್ತೆ, ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಅವ್ರು ಕೊಟ್ಟಿದ್ದರು. ಅದಕ್ಕೋಸ್ಕರ ಮಾರ್ಕೆಟ್ ಶೂಟಪ್ ಆಯಿತು ಅಂತ ನಾನು ನ್ಯೂಸಲ್ಲಿ ನೋಡ್ತಿದ್ದೆ. ಸೊ ಎಷ್ಟು ಮಾತಿಗೆ ಅದೇ ರೀತಿ ವರ್ಕ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಪೊಲಿಟಿಕಲಿ ಅಷ್ಟು ಹೋಗೋದಿಲ್ಲ. ಬಟ್ ನಿಮ್ಗೆ ಜಸ್ಟ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ, ಹೆಂಗೆ ಯಾವ ರೀತಿ ಒಂದು ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ. ಒಬ್ಬರು ಒಂದು ಹೈ ಲೆವೆಲಿರುವಂಥ ಒಬ್ಬ ವ್ಯಕ್ತಿಯಿಂದ ಸ್ಟೇಟ್ಮೆಂಟ್ ಕೊಟ್ಟರೆ ನೋಡ್ಬೋದು ಯಾವ ಒಂದು ಮೂಮೆಂಟು ಮಾರ್ಕೆಟಲ್ಲಿ ಕೊಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಇದೇ ಒಂದು ಡೀಟೇಲ್ನ ನಮ್ಮ ಒಂದು ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ನೋಡಿದ್ರು $19,800 $20,000 ಲಾಸಲ್ಲಿದೆ. ನೋಡೋಣ ಮುಂದಿನ ದಿವಸಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ. ಇನ್ ಕೇಸ್ ನಾವು ಇದೇ ರೀತಿಯ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಮೋಸ್ಟ್ಲಿ ಎಲೆಕ್ಷನ್ ವೀಕ್ನ ಒಂದು ಅಥವಾ ಒಂದು ಲಾಸ್ಟ್ ಮೇ ಎಂಡಲ್ಲಿರುವಂಥ ಒಂದು ಲಾಸ್ಟ್ ವೀಕ್ ಏನಿದೆ ಆ ವೀಕಲ್ಲಿ ನಾನು ಟ್ರೇಡಿಂಗ್ ಮಾಡೋದನ್ನ ಸ್ಟಾಪ್ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಟ್ರೇಡಿಂಗ್ ಅಥವಾ ನಮ್ಮ ಈ ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಚೇಂಜಸ್ ಮಾಡಿದಷ್ಟು ನಮಗೆ ಸ್ವಲ್ಪ ತಲೆ ಕೆಡುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಹಾಗೆ ರಿಟೈನ್ ಮಾಡಿದ್ದೀನಿ. ನೋಡಿ, ಇವಿಷ್ಟು ಪಾಯಿಂಟ್ಸ್ಗಳು ನಾನು ಹೇಳುವಂಥ ಇಂಟೆನ್ಷನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಈಸ್ ಎ ಮೈಂಡ್ ಗೇಮ್. ನೀವು ಮೈಂಡ್ನ ಹೆಂಗೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತೀರಾ ಅನ್ನೋದು ಅದು ನಿಮ್ಮ ಇಂಡಿವಿಜುವಲ್ ಒಂದು ಪರ್ಸೆಪ್ಷನ್ಗೆ ಬಿಟ್ಟಿರೋದು. ಅದಕ್ಕೋಸ್ಕರ ನನ್ನ ವ್ಯೂಸ್ ಹೇಳಿದ್ರೆ ನಿಮಗೊಂದು ಐಡಿಯಾ ಬರ್ತದೆ, ಓಕೆ ಈ ರೀತಿ ಚೇಂಜಸ್ ಮಾಡಿದಿರೇ ನಾವು ಟ್ರೇಡಿಂಗ್ನ ಮಾಡಿದ್ರೆ ಸಕ್ಸಸ್ನ ಅಚೀವ್ ಮಾಡ್ಬೋದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬರಲಿ ಅನ್ನೋದೇ ನನ್ನ ಒಂದು ಇಂಟೆನ್ಷನ್ ಈ ಒಂದು ಸ್ಟೋರಿ ಹೇಳೋದ್ರಿಂದ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನೋಡೋಣ ನಾಳೆ ನಾವು ಒಂದು ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂದರೆ ಮೋಸ್ಟ್ಲಿ ನಾಳೆ ಒಂದು ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಗ್ಯಾಪ್ನ ಫಿಲ್ ಆಗಿ ನಂತರ ಒಂದು ಸೈಡ್ ವೇಸ್ ಹೋಗುವಂಥ ಚಾನ್ಸಸ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ. 100% ಹೋಗುತ್ತಾ ಅಂತ ಯಾರು ಹೇಳೋಕ್ಕೆ ಬರುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.